ಬಿಡಿಎ ಸೈಟ್ ತೆಗೆದುಕೊಂಡವರೇ ಬಿಡಿಎ ಕಮಿಷನರ್ ಮಾತನ್ನ ಕೇಳಿ. ಬಿಡಿಎ ಕಮಿಷನರ್ ಪಿ ಮಣಿವಣ್ಣನ್ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಅನ್ನ ನೀಡಿದ್ದಾರೆ. ಬಿಡಿಎ ಸೈಟ್ ಕೊಂಡವರ ಮೇಲೆ ಕಲ್ಲು ಚಪ್ಪಡಿ ಎಳಿತಿದ್ಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ. ಸೈಟ್ ತೆಗೆದುಕೊಂಡ 5 ವರ್ಷದಲ್ಲಿ ಮನೆ ಕಟ್ಟಿಲ್ಲ ಅಂದ್ರೆ ಬಿಡಲ್ಲ ಅಂತಾರೆ ಸಿಎಂ ಡಿಕೆ. ಈಗ ಬಿಡಿಎ ಸೈಟ್ ಕೊಂಡವರಿಗೆ ನೀರು ರಸ್ತೆ ಗ್ಯಾರಂಟಿ ಇಲ್ಲ. ಸೇಲ್ ಡೀಡಲ್ ನೀರು ರಸ್ತೆ ಕೊಡ್ತೀವಿ ಅಂತಿದ್ದಾರೆ ಆಯುಕ್ತರು. ಬಿಡಿಎ ಮೀಟಿಂಗ್ ನಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡಿರುವಂತದ್ದು ಮಣಿವಣ್ಣನ್. ಬಿಡಿಎ ಕಮಿಷನರ್ ಮಣಿವಣ್ಣನ್ ಮಾತಿಗೆ ಕೇರಳಿದ್ದಾರೆ ಈಗ ಬೆಂಗಳೂರಿನ ಜನ. ಬ್ರ್ಯಾಂಡ್ ಬೆಂಗಳೂರು ಅಂದ್ರೆ ಇದೇನಾ ಸಿಎಂ ಡಿಕೆ ಸಾಹೇಬ್ರೆ ಅನ್ನುವಂತಹ ಪ್ರಶ್ನೆಯನ್ನ ಕೂಡ ಮಾಡ್ತಿದ್ದಾರೆ. ಸೈಟ್ ಮಾರಿದ್ರೆ ನೀರು ಕೊಡ್ಬೇಕು, ರಸ್ತೆಯನ್ನ ಕೂಡ ಮಾಡಿಸಿಕೊಡ್ಬೇಕು. ನೀರಿಲ್ಲ ರಸ್ತೆ ಇಲ್ಲ ಅಂತಂದ್ರೆ ಹೇಗೆ ಜೀವನ ಮಾಡಬೇಕು? ಬಿಡಿಎ ಸೈಟ್ ತೆಗೆದುಕೊಂಡವರು ಈಗ ಬಿಡಿಎ ಕಮಿಷನರ್ ಮಾತು ಕೇಳಿ. ಯಾಕೆ ಅಂತಂದ್ರೆ ಬೇಜವಾಬ್ದಾರಿ ಸ್ಟೇಟ್ಮೆಂಟ್ ಅನ್ನ ನೀಡಿರುವಂತದ್ದು ಬಿಡಿಎ ಕಮಿಷನರ್ ಪಿ ಮಣಿವಣ್ಣನ್. ಬಿಡಿಎ ಸೈಟ್ ಕೊಂಡವರ ಮೇಲೆ ಕಲ್ಲು ಚಪ್ಪಡಿ ಎಳಿತಿದ್ಯಾ ಸರ್ಕಾರ ಅನ್ನುವಂತಹ ಪ್ರಶ್ನೆ ಈಗ ಉದ್ಭವ ಆಗ್ತಿದೆ. ಸೈಟ್ ತೆಗೆದುಕೊಂಡಂತಹ 5 ವರ್ಷದಲ್ಲಿ ಮನೆ ಕಟ್ಟಿಲ್ಲ ಅಂತಂದ್ರೆ ಬಿಡಲ್ಲ ಅಂತ ಹೇಳಿರುವಂತದ್ದು ಸಿಎಂ ಡಿಕೆ. ಈಗ ಬಿಡಿಎ ಸೈಟ್ ಕೊಂಡವರಿಗೆ ನೀರು ರಸ್ತೆ ಎರಡೂ ಕೂಡ ಗ್ಯಾರಂಟಿ ಇಲ್ಲ. ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿರುವಂತದ್ದು ಕೂಡ ಆಯುಕ್ತರು. ನಾವೇನಾದ್ರೂ ನಿಮ್ಗೆ ಹೇಳಿದ್ವಾ ರಸ್ತೆ ಮಾಡ್ಕೊಡ್ತೀವಿ, ನೀರು ಮಾಡ್ಕೊಡ್ತೀವಿ ಅಂತ? ಬಿಡಿಎ ಮೀಟಿಂಗ್ ನಲ್ಲಿ ಬೇಕಾಬಿಟ್ಟಿಯಾಗಿ ಮಾತನಾಡಿರುವಂತದ್ದು ಮಣಿವಣ್ಣನ್ ಅವರು. ಬಿಡಿಎ ಕಮಿಷನರ್ ಮಣಿವಣ್ಣನ್ ಮಾತಿಗೆ ಈಗ ಕೆರಳಿದ್ದಾರೆ ಬೆಂಗಳೂರಿನ ಜನತೆ. ಕೊನೆಗೂ ಕೂಡ ನೋಡಿ, ಕೆರಳಿರುವಂತದ್ದು ಸಿಲಿಕಾನ್ ಸಿಟಿಯ ಮಂದಿ. ಮೂಲಭೂತ ಸೌಕರ್ಯ ಇರಲೇಬೇಕು. ಯಾಕಂತಂದ್ರೆ ರಸ್ತೆ ಇಲ್ಲ ನೀರಿಲ್ಲ ಅಂತಂದ್ರೆ ಹೇಗೆ ಸಾಧ್ಯ? ಈಗ ಏನು ಬಿಡಿಎ ಕಮಿಷನರ್ ಮಣಿವಣ್ಣನ್ ಅವರಿಗೆ ನಮ್ಮ ನೇರ ಪ್ರಶ್ನೆ. ಯಾಕಂತಂದ್ರೆ ನಿಮ್ಮ ಮನೇಲಿ ನೀರಿಲ್ಲ ಅಂತಂದ್ರೆ ನೀವು ಒಪ್ಕೊಳ್ತೀರಾ? ನೀರ್ ಬರ್ತಿಲ್ಲ ಅಂತಂದ್ರೆ ನೀವು ಸುಮ್ಮನಿರ್ತೀರಾ? ಜೊತೆಗೆ ನಿಮ್ಮ ಒಂದು ಏನು ಓಡಾಡ್ತಿರಲ್ಲ ಅಲ್ಲಿ ರಸ್ತೆ ಸರಿ ಇಲ್ಲ ಅಂತಂದ್ರೆ ಸುಮ್ಮನಿರ್ತೀರಾ? ಯಾರಿದ್ದೀರಾ? ಯಾರಿಲ್ಲ. ಓಕೆ, ನಿಖಿತಾ ಮ್ಯಾಮ್, get it audited by the finance department. What was the original estimate when we sold the sites? Now how much extra we are spending? ಎಲ್ಲ ಮಾಡ್ಕೊಳ್ಳ ಇಟ್ಕೊಳ್ಳೋಣ. ಆ್ಯಕ್ಚುಲಿ ಲೆಕ್ಕ ಇಟ್ಕೊಳ್ಳೋಣ. If we go that way, sir, how much I would have to spend to build my house compared to what it would have cost me 10 years ago when sites were allotted to us? Our sale deed says that we will provide water. We don't say that. Sale deed ಇಲ್ಲ ಅದು. If we sale deed we have said we have provide road, ಅದು ಅದರಲ್ಲಿ ಇಲ್ಲ. So if whatever is in the sale deed, you can hold us responsible. We have to pay money to you. The interpretation of That interpretation can Yogya Niveshana. Sir, interpretation can be done only by the court, sir. We Yes. can't interpret it. It's common sense, sir, between you and me. Sir, no, I will not say much about it. So when it comes, we'll see. When the bridge comes, we'll cross. Okay, next. Sir, if there's any other questions online, ಯಾರಿದ್ದೀರಾ? ಯಾರಿಲ್ಲ. ಓಕೆ, ನಿಖಿತಾ ಮ್ಯಾಮ್. ಎಸ್ ನೋಡಿ, ಇದು ಬಿಡಿಎ ಕಮಿಷನರ್ ಅವರ ಮಾತುಗಳಾಗಿರುವಂಥದ್ದು. ಎಸ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿವೇಕ್ ದೂರವಾಣಿ ಸಂಪರ್ಕದಲ್ಲಿ. ಎಸ್ ವಿವೇಕ್, ಇದೀಗ ನೋಡಿ, ಬಿಡಿಎ ಸೈಟ್ ಅನ್ನ ತೆಗೆದುಕೊಂಡ ಮೇಲೆ ಏನು ನೀರಿಗೂ ಗ್ಯಾರಂಟಿ ಇಲ್ಲ, ರಸ್ತೆಗೂ ಗ್ಯಾರಂಟಿ ಇಲ್ಲ ಅನ್ನುವಂಥ ಹೇಳಿಕೆಯನ್ನ ನೀಡಿರುವಂಥದ್ದು. ಅದು ಕೂಡ ನಗ್ನಗ್ತಾ ಹೇಳ್ತಾ ಇರುವಂಥದ್ದು. ಉಡಾಫೆ ಉತ್ತರವನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಏನಿದೆ? ಎಸ್ ಗಂಗಾ, ಈಗಾಗಲೇ ಮೊದಲಿಗೆ ಬಿಡಿಎ ಸೈಟ್ ಜನ ಯಾಕೆ ತೆಗೆದುಕೊಳ್ತಾರೆ ಅಂದ್ರೆ, ಬಿಡಿಎ ಅಂದ್ರೆ ಅದು ಗೌರ್ಮೆಂಟ್ ನಿಂದ ಕೊಡ್ತಕ್ಕಂಥದ್ದು. ಅದರಲ್ಲಿ ಒಂದು ಕ್ಲಾರಿಟಿ ಇರುತ್ತೆ. ಎಲ್ಲದರಲ್ಲೂ ಕೂಡ ನಮಗೆ ಮೂಲಭೂತ ಸೌಕರ್ಯಗಳು ಈಸಿಯಾಗಿ ಸೌಲಭ್ಯಗಳು ದೊರಕುತ್ತೆ ಅನ್ನೋ ಒಂದೇ ಒಂದು ಕಾರಣದಿಂದ ಯಾವುದೇ ಸೈಟ್ ಅನ್ನ ಖರೀದಿ ಮಾಡದೆ ನೇರವಾಗಿ ಅಂದ್ರೆ ಬಿಡಿಎ ಇಂದ ಅಲಾಟ್ ಆಗುವಂತ ಸೈಟ್ ಅನ್ನ ಖರೀದಿ ಮಾಡತಕ್ಕಂತ ಕೆಲಸಕ್ಕೆ ಬೆಂಗಳೂರಿನ ಜನ ಮೊದಲಿಗೆ ಮುಂದಾಗ್ತಾರೆ. ಆದ್ರೆ ಈಗ ಬಿಡಿಎ ಕಮಿಷನರ್ ಆದಂತ ಮಣಿವಣ್ಣನ್ ಅವರು ಆಡಿರುವಂತ ಮಾತನ್ನ ನೋಡಿದ್ರೆ ಸದ್ಯ ಯಾರು ಕೂಡ ಬಿಡಿಎ ಸೈಟ್ಗಳು ನಮಗೆ ಬೇಡ ಅನ್ನುವ ಮಟ್ಟಿಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೋದು. ಏನಂದ್ರೆ, ಮಾತನಾಡುವಂತ ಸಂದರ್ಭದಲ್ಲಿ ಅವರು ಹೇಳ್ತಕ್ಕಂಥದ್ದು ಸೇಲ್ ಡೀಡ್ ನಲ್ಲಿ ಅದರಲ್ಲಿ ಕೇವಲ ಇರ್ತಕ್ಕಂಥದ್ದು ನಾವು ಸೈಟ್ ಮಾತ್ರ ಮಾರಾಟ ಮಾಡ್ತಿದ್ದೇವೆ, ನಾವು ಮೂಲಭೂತ ಸೌಕರ್ಯಗಳಾದ ನೀರು ಅಥವಾ ರಸ್ತೆಯನ್ನ ನಾವು ಕೊಡುತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಅವರ ಮಾತಿನ ಅರ್ಥ ಯಾವ ರೀತಿಯಾಗಿತ್ತು, ಅವ್ರು ಯಾಕೆ ಆ ಮಾತನ್ನ ಆಡಿದ್ರು, ಅವ್ರು ಯಾವ ಸಂದರ್ಭದಲ್ಲಿ ಆಡಿದ್ರು ಅನ್ನೋದು ಕೂಡ ಸದ್ಯ ಸಾಕಷ್ಟು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ಬೋದು, ಎಲ್ಲ ಕಡೆ ಕೂಡ ಬೆಂಗಳೂರಿನ ಜನತೆಯ
ಅಂದ್ರೆ ಏನ್ ವಾತಾವರಣದಲ್ಲಿ ಎಲ್ಲ ಕಡೆ ಕೂಡ ಒಂದಿಷ್ಟು ಚರ್ಚೆಗಳು ಈಗಾಗಲೇ ಆರಂಭ ಆಗಿರ್ತಕ್ಕಂಥದ್ದು ಮಣಿವಣ್ಣನವರು ಆಡಿರುವಂತ ಮಾತಿನ ಮೇಲೆ. ಹಾಗಿದ್ದರೆ BDA ಸೈಟ್ ಅನ್ನ ಖರೀದಿ ಮಾಡಿದವರು ಯಾವ ರೀತಿಯಾಗಿ ಬರಬೇಕು, ರಸ್ತೆ ಕೊಡಲ್ಲ ಅನ್ನೋದಿದ್ರೆ ಏನ್ ಹೆಲಿಕಾಪ್ಟರ್ ನಲ್ಲಿ ಬರಬೇಕಾ ಅನ್ನೋದು ಒಂದಿಷ್ಟು ಚರ್ಚೆಗಳು ಆಗ್ತಾ ಇದೆ. ನೀರ್ ಕೊಡಲ್ಲ ಅಂದ್ರೆ ಯಾವ ರೀತಿಯಾಗಿ ನಾವು ಮತ್ತೆ ಬೋರ್ ಹಾಕ್ಸ್ಕೊಂಡು ನೀರನ್ನ ತೆಗೆದುಕೊಳ್ಬೇಕಾ, ಮತ್ ಯಾಕೆ BDA ಸೈಟ್ ಅನ್ನ ಖರೀದಿ ಮಾಡ್ಬೇಕು ಅನ್ನೋದು ಒಂದಿಷ್ಟು ಚರ್ಚೆಗಳಾಗ್ತಾ ಇದೆ. ಆದ್ರೆ ಸದ್ಯದ ಮಟ್ಟಿಗೆ ಇದಾಗುತ್ತಿರುವಂತ ಚರ್ಚೆಗೆ ಸರ್ಕಾರನೇ ಒಂದು ಕ್ಲಾರಿಟಿ ಕೊಡಬೇಕು, ಇಲ್ಲ ಮಣಿವಣ್ಣನವರೇ ಒಂದು ಕ್ಲಾರಿಟಿಯನ್ನ ಕೊಡಬೇಕು. ಇಲ್ಲದಿದ್ದರೆ ಇದೇ ರೀತಿಯಾಗಿ ಚರ್ಚೆ ಆದ್ರೆ ಈಗಾಗ್ಲೇ ಏನು ಶಿವರಾಮ್ ಕಾರಂತ್ನ ಬಡಾವಣೆ BDA ಸೈಟ್ಗಳೇನಿದೆ ಅದು ಕೂಡ ಅಷ್ಟೇ ಈಗಾಗ್ಲೇ ಕೊಡೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು, ಆನ್ಲೈನ್ ನಲ್ಲಿ ಅಪ್ಲೈ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಜನ. ಆದ್ರೆ ಇಂತ ಒಂದು ಸ್ಟೇಟ್ಮೆಂಟ್ ಅನ್ನ ನೋಡಿದ್ರೆ ಸದ್ಯ ಜನ ಕೂಡ ಅಷ್ಟೇ BDA ಸೈಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಯಾರೂ ಕೂಡ ಇಷ್ಟಪಡೋದಿಲ್ಲ. ಆ ರೀತಿಯಾದಂತ ಮಾತನ್ನ ಕಮಿಷನರ್ ಆದಂತ ಮಣಿವಣ್ಣನವರು ಆಡಿರ್ತಕ್ಕಂಥದ್ದು. ಆದ್ರೆ ಈಗ ಅವರು ಇದಕ್ಕೆ ಈ ರೀತಿಯಾದ ಮಾತನ್ನ ಯಾವ ಸಂದರ್ಭದಲ್ಲಿ ಆಡದೆ ಯಾಕೆ ಆಡಿದ್ರು ಅಂತ ಒಂದು ಕ್ಲಾರಿಟಿ ಕೊಡ್ತಾರೋ ಅಥವಾ ಸರ್ಕಾರದ ವತಿಯಿಂದ ಒಂದು ಕ್ಲಾರಿಟಿ ಕೊಡಿಸ್ತಾರೋ ಇದಕ್ಕೆ ಸದ್ಯದ ಮಟ್ಟಿಗೆ ಇರ್ತಕ್ಕಂಥ ಕುತೂಹಲ. ಆದ್ರೆ ಒಂದು ವೇಳೆ ಅವರು ಕೊಡದೆ ಹೋದಲ್ಲಿ BDA ಸೈಟ್ ತೆಗೆದುಕೊಳ್ಳೋದಕ್ಕೆ ಜನ ನೋ ಡೌಟ್ ಇನ್ಯಾವುದೇ ಸಂದರ್ಭದಲ್ಲೂ ಕೂಡ ಅಷ್ಟೇ ಅವರು BDA ಸೈಟ್ ಖರೀದಿ ಮಾಡಿ ಅಂತ ಯಾರಿಗೂ ಕೂಡ ಸಲಹೆಗಳನ್ನ ಜನ ಕೊಡುವುದಿಲ್ಲ ಅಂತಾನೆ ಕ್ಲಿಯರ್ ಆಗಿ ಇದರಲ್ಲಿ ಕಂಡು ಬರ್ತಾ ಇದೆ ಗಂಗಾ. ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್ ನೋಡಿ, BDA ಮೀಟಿಂಗ್ನಲ್ಲಿ ಈ ರೀತಿಯಾಗಿ ಬೇಜವಾಬ್ದಾರಿ ಹೇಳಿಕೆಯನ್ನ ನೀಡಿರುವಂಥದ್ದು. ರಸ್ತೆ ಇಲ್ಲ, ನೀರಿಲ್ಲ ಅಂತಂದ್ರೆ ಸೈಟ್ ತಗೊಂಡು ಏನು ಮಾಡಬೇಕು ಜನರು? ನನ್ನ ಹತ್ರ BDA ಸೈಟ್ ಇದೆ ಅಂತ ಜಂಬ ಕುಚ್ಕೊಳ್ಳೋಕ್ಕೋಸ್ಕರ ಆ ಸೈಟ್ನ ತಗೋಬೇಕಾ? ಬೇಕಾಬಿಟ್ಟಿ ಆಗಿರುವಂತಹ ಉತ್ತರವನ್ನ ನೀಡುವಂತಹ ಕಮಿಷನರ್ ಮಣಿವಣ್ಣನವರು ಈ ರೀತಿಯಾಗಿ ಹೇಳಿಕೆಯನ್ನ ನೀಡಿದ್ರೆ ಜನಸಾಮಾನ್ಯರು ಏನ್ ಮಾಡಬೇಕು? ಒಂದು ಸೂರು ಕಟ್ಕೊಳ್ಬೇಕು, ನಮ್ಮದೇ ಆದಂತಹ ಒಂದು ಮನೆ ಇರಬೇಕು ಅನ್ನುವಂತಹ ಕನಸನ್ನ ಕಟ್ಕೊಂಡು ಏನೋ ಒಂದು ಸ್ವಲ್ಪ ಹಣದಲ್ಲಿ ಒಂದು ಕೂಡಿಸಿಟ್ಟುಕೊಂಡು ಒಂದು BDA ಸೈಟ್ ತೆಗೆದುಕೊಳ್ತಾರೆ. ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಅಂತಂದ್ರೆ ಹೇಗೆ ಬದುಕೋದಕ್ಕೆ ಸಾಧ್ಯ ಆಗತ್ತೆ? ರಸ್ತೆನೂ ಗ್ಯಾರಂಟಿ ಇಲ್ಲ, ಇನ್ನು ನೀರು ಕೊಡಲ್ಲ ಅಂತಂದ್ರೆ ಸುಮ್ಮನೆ ಹೆಸರಿಗಷ್ಟೇ ಸೈಟ್ ತಗೊಂಡು ಬೊಬ್ಬೆ ಹೊಡ್ಕೋಬೇಕಾ? ನಮ್ಮ ಹತ್ರ BDA ಸೈಟ್ ಇದೆ, ಸರ್ಕಾರ ಕೊಟ್ಟಿದ್ದಂತಹ ಸೈಟ್ ಇದೆ ಅಂತ ಹೇಳಿಬಿಟ್ಟು ದುಡ್ಡು ಕೊಟ್ಟಿದ್ದಾರೆ. ದುಡ್ಡು ಕೊಟ್ಟಿರೋದಕ್ಕಾದ್ರೂ ನಿಯತ್ತಾಗಿ ಕೆಲಸ ಮಾಡಿಕೊಡ್ಬೇಕಾದಂತಹ ಎಲ್ಲಾ ಅಧಿಕಾರಿಗಳ ಕರ್ತವ್ಯ ಅದು.